ಈಗ ನೀವು ಒಂದು ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳ್ತೀರಾ ಗಿಲ್ಲಿಗ್ ಸೊಂಟ ಇಲ್ಲ, ಜೊತೆಗೆ ಮ್ಯಾನ್ಲಿ ಅಂತ, ಆಮೇಲೆ ಕಲರ್ಸ್ ಕನ್ನಡದ ಬಗ್ಗೆ ಮಾತಾಡಿರುವಂತದ್ದು. ನಿಮ್ಮ ಉದ್ದೇಶ ಬೇರೆ ಇರ್ಬೋದು, ಬಟ್ ಜನರಿಗೆ ರೀಚ್ ಆಗುವಂತದ್ದು, ಅರ್ಥ ಆಗುವಂತದ್ದು ಇನ್ನೊಂದ್ ತರ ಆಗಿರುತ್ತೆ, ಅಂದ್ರೆ ಅಪಾರ್ಥ ಆಗಿರುತ್ತೆ. ಇದನ್ನ ನೀವು ದುರದೃಷ್ಟ ಅಥವಾ ಗ್ರಹಚಾರ ಅಂತ ಏನ್ ಕನ್ಸಿಡರ್ ಮಾಡ್ತೀರಾ? ಅದು ಅದೇ, ಅಲ್ಲಿ ಒಳಗಡೆ ನಾವ್ ಏನೋ ಒಂದು ಆಂಗಲ್ ಅಲ್ಲಿ ಹೇಳಿರ್ತೀವಿ, ಹೊರಗಡೆ ಬೇರೆ ಏನೋ ಆಗಿರುತ್ತೆ. ಅದೇ ಅದೊಂದು ನೀವು ಗ್ರಾಚಾರ ಅಂತಾನೆ ಕರ್ಕೋಬಹುದೇನೋ. ಯಾಕಂದ್ರೆ ಅಲ್ಲೇನಾಗ್ತಾ ಇದೆ ಅಂದ್ರೆ, ಈ ಸಲ ನೀವು ಕಂಟೆಸ್ಟೆಂಟ್ಸ್ ನೋಡಿದ್ರೆ ಹುಡುಗರು ತುಂಬಾ ಸಾಫ್ಟ್ ಇದ್ದಾರೆ, ಮಾತಾಡೋದಕ್ಕೂ ಸಂಕೋಚ ಪಡ್ಕೋತಾರೆ, ಅಯ್ಯೋ ಎಲ್ಲಿ ಹರ್ಟ್ ಮಾಡ್ಬಿಡ್ತೀವಿ ಒಂಥರ, ಅದು ಸೇಫ್ ಗೇಮ್ ತರ ಕಾಣಿಸ್ತಾ ಇದೆ. ಮತ್ತೊಂಥರ ಗಡ್ಸಾಗಿ ರಗಡ್ಡಾಗಿ ಯಾರೂ ಇಲ್ಲ. ನಾವು ಬೇರೆ ಸೀಸನ್ ಎಲ್ಲ ನೋಡಿದಾಗ ಒಂಥರ ರಗಡಾಗಿ ಫುಲ್ ಅವ್ರು ನೋಡಿದ್ರೇನೆ ಭಯ ಆಗ್ಬೇಕು ಆ ತರ ಆಡ್ತಾ ಇದ್ರು. ಇಲ್ಲಿ ಹುಡುಗರು ಹಂಗ ಅನ್ಕೊಂಡ್ ಬರ್ತಾರೆ, ಮತ್ತೆ ಅವರೇ ಸಾಫ್ಟ್ ಆಗ್ಬಿಡ್ತಾರೆ. ಸೊ ಗಿಲ್ಲಿನ ಜೋಗಳ ಆಡೋದ್ರಲ್ಲೇ ರಘುವರ್ ಕಳ್ದೋಗ್ತಾ ಇದ್ರು. ಗಿಲ್ಲಿ ಅಂತೂ ಎಲ್ಲಿ ಕೂತ್ರು ಒಂದ್ ಸ್ಟ್ರೇಟ್ ಆಗಿ ಕೂರದೇ ಇಲ್ಲ. ಇಲ್ಲಿ ಕೂತಂದ್ರೆ ಹಿಂಗ್ ಮಲ್ಗಿರ್ತಾನೆ ಸೋಫಾದಲ್ಲಿ, ಇಲ್ಲ ರಘುವರ್ ತೊಡೆ ಮೇಲೆ ಮಲ್ಗಿರ್ತಾನೆ, ಅವ್ನು ಸ್ಟ್ರೇಟ್ ಆಗಿ ಇಲ್ಲ ಬೀನ್ ಬ್ಯಾಗ್ ಮೇಲೆ ಹಿಂಗ್ ಕೂತಿರ್ತಾನೆ. ಅದಕ್ಕೆ ಅಯ್ಯೋ ಏನೋ ನಿಂಗೆ ಸೊಂಟನೇ ಇಲ್ವೇನೋ, ನೆಟ್ಟ ಕುತ್ಕೊಳ್ಳೋ ಅಂತ ಅಂತಿರ್ತಿದ್ದೆ. ನಿಂಗೆ ಕಂಡ್ಬಿಡು ಹಂಗೆ ಹಿಂಗೆ ಅಂತ ಅವನ್ ಅಂತಿದ್ದ. ಅಂತರ ಅವ್ನು ಗಟ್ಟಿಯಾಗಿ ಕುತ್ಕೊಳ್ಳೋದು ಇಲ್ಲ. ಮತ್ತೆ ಅವನು ಅಷ್ಟೇ ಕೋಪದಲ್ಲಿ ಗಡ್ಸಾಗಿ ಮಾತಾಡಲ್ಲ, ಎಲ್ಲ ಕಾಮಿಡಿಯಾಗಿ ಅವ್ನು ಟಾಂಟ್ ಮಾಡೋದು ಕೂಡ ಕಾಮಿಡಿಯಲ್ಲೇ ಇರುತ್ತೆ. ಯಾರು ಜೋರಾಗಿ ಮಾತಾಡಿದ್ರೆ ಬಾಣ ಕುತ್ಕೊಳ ಬಾಣ ಇಲ್ಲಿ ಅಂತಾನೆ. ಅಂದ್ರೆ ಅವನು ಜೋರಾಗಿ ಜಗಳ ಆಡಿರೋದಂತೂ ನೋಡಿಲ್ಲ. ಒಂಥರ ವ್ಯಂಗ್ಯವಾಗಿ ಮಾತಲ್ಲೇ ಹೊಡೆದು ಬಿಡ್ತಾನೆ. ಅದು ಅವನದು ಒಂದು ಸ್ಟೈಲ್. ಅದ್ ಬಿಟ್ರೆ ರಘು ಅವರು ಹೆಂಗೆ ವೇಕಪ್ ಅಂದ್ಕೊಂಡು ಬಂದ್ರು, ಆಮೇಲೆ ಅವರೇ ಇನ್ನೂ ವೇಕಪ್ ಆಗಿಲ್ಲ, ಅವರೇ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಅದ್ ಬಿಟ್ರೆ ಧನು ಎಲ್ಲ ಅಂದ್ರೆ ಹೇಳೋ ರೀತಿಲಿ ಹೇಳ್ತಾರೆ, ಹಂಗಂತ ಜಗಳನೇ ಆಡ್ಬೇಕು ಅಂತ ನಾ ಹೇಳ್ತೇನೆ. ಅಟ್ಲೀಸ್ಟ್ ಆ ಸಿಚುವೇಶನ್ ಕ್ರಿಯೇಟ್ ಆದಾಗ್ಲಾದ್ರೂ ಸಮ್ ಟೈಮ್ಸ್ ಅದು ಇದ್ ಮಾಡಲ್ಲ. ಗಟ್ಟಿ ಧ್ವನಿಲಿ ನೇರವಾಗಿ ಮುಖ ಕೊಡ್ದಂಗೆ ಯಾವ ಹುಡುಗರು ಮಾತಾಡಲ್ಲ ಅಲ್ಲಿ. ಇನ್ನು ಅಭಿ ಅವನೊಂಥರ ಒಳ್ಳೆ ಹುಡುಗ. ಇನ್ನ ಯಾರ್ಯಾರಿದ್ದಾರೆ ಮಾಡು ಅಂತ, ಪಾಪ ಅವ್ರು ಮಾತಾಡಲ್ಲ, ಫುಲ್ ಸಾಫ್ಟ್, ಎಲ್ಲಿ ಮಾತಾಡ್ಬಿಟ್ರೆ ಹರ್ಟ್ ಆಗ್ಬಿಡುತ್ತೋ ಅಂತ ಹಂಗಿದ್ದಾರೆ ಎಲ್ಲಾರು. ನನಗೆ ಇಲ್ಲಿ ಸ್ವಲ್ಪ ಧ್ವನಿಗಳು ಕೇಳ್ತಾ ಇದ್ರೆ ನಂದು, ಅಶ್ವಿನಿ ಅವ್ರದ್ದು, ರಕ್ಷಿತ್ ಅಂತು, ಆಮೇಲೆ ಸ್ವಲ್ಪ ಕಾವ್ಯ, ರಾಶಿಕಾ ಎಲ್ಲ. ಸೊ ಆ ಒಂದು ಆ್ಯಂಗಲಲ್ಲಿ ಹೇಳಕ್ ಹೋದೆ, ಒಂದು ಸ್ವಲ್ಪ ರಗಡ್ ಯಾರೂ ಇಲ್ಲ ಅಂತ. ಅದು ಏನೇನೇನೋ ಆಗೋಯ್ತು. ಧ್ರುವನ್ ಸ್ವಲ್ಪ ಅಟ್ಲೀಸ್ಟ್ ನೇರವಾಗಿ ಮಾತಾಡ್ತಾರೆ, ಆಮೇಲೆ ಅವರು ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ.